ಈ 5 ಶಕುನಗಳು ಅಶುಭವಾಗಿರುತ್ತದೆ. ಇದರಿಂದ ಪರಿವಾರದ ಮೇಲೆ ಸಂಕಷ್ಟಗಳೇ ಹೆಚ್ಚು. ಶುಭ ಶಕುನ ಮತ್ತು ಅಶುಭಗಳನ್ನು ಗುರುತಿಸುವುದು ಇಂದಿನಿಂದಲೂ ನಡೆದುಕೊಂಡು ಬಂದಿದೆ. ಇದನ್ನು ಕೆಲವು ಗ್ರಂಥಗಳಲ್ಲಿಯೂ ಹೇಳಲಾಗಿದೆ. ಕೆಲವು ಕೆಲಸಗಳನ್ನು ಮಾಡಿದರೆ ಒಳ್ಳೆಯದು, ಅದು ಶುಭ ಫಲ ನೀಡುತ್ತವೆ ಎಂದು ಹಿರಿಯರು ಹೇಳಿರುವುದನ್ನು ಕೇಳಿರಬಹುದು. ಹಾಗೆಯೇ ಕೆಲವು ಕೆಲಸಗಳು ಅಶುಭಕರವಾಗಿರುತ್ತವೆ ಎಂದು ಕೂಡ ಹೇಳಲಾಗುತ್ತದೆ. ಎಲ್ಲಿಗಾದರೂ ಪ್ರಯಾಣ ಬೆಳೆಸುತ್ತಿದ್ದರೆ ಪ್ರಯಾಣಕ್ಕೂ ಮುನ್ನ ಮೊಸರು ತಿಂದು ಮನೆಯಿಂದ ಹೊರಡುವುದು ಶುಭ ಶಕುನವಂತೆ. ಅದೇ ಸಮಯದಲ್ಲಿ ಕೆಲವು ಕೆಟ್ಟ ಶಕುನಗಳು ಕೆಲಸಕ್ಕೆ ಅಡ್ಡಿಯಾಗುತ್ತವೆ ಎಂದು ನಂಬಲಾಗಿದೆ. ಇದರಿಂದ ಯಾವುದೇ ಕೆಲಸ ಕೈಗೂಡುವುದಿಲ್ಲ ಎನ್ನಲಾಗುತ್ತದೆ. ಅಡುಗೆ ಮನೆಯಲ್ಲಿ ಅಥವಾ ಮನೆಯಲ್ಲಿ ಹಾಲು ಕುದಿಯುವಾಗ ಅದು ಉಕ್ಕರಿಸಿ ನೆಲದ ಮೇಲೆ ಬೀಳುವುದು ಕೆಟ್ಟ ಶಕುನ ಎಂದು ಹೇಳಲಾಗುತ್ತದೆ. ನೆಲದ ಮೇಲೆ ಹಾಲು ಚೆಲ್ಲಿದರೆ ದೊಡ್ಡ ಅವಘಡ ಸಂಭವಿಸಬಹುದು ಎಂದು ನಂಬಲಾಗಿದೆ. ಗಾಜಿಗೆ ಸಂಬಂಧಿಸಿದಂತೆ ಕೂಡ ಶಕುನವನ್ನು ನೋಡಲಾಗುತ್ತದೆ. ಶಕುನ ಶಾಸ್ತ್ರದ ಪ್ರಕಾರ ಗಾಜು ಒಡೆಯುವುದು ಕೆಟ್ಟ ಶಕುನ. ಒಡೆದ ಗಾಜಿನಲ್ಲಿ ಯಾವತ್ತೂ ಮುಖವನ್ನು ನೋಡುವುದು ಕೂಡ ಅಶುಭ. ಮನೆಯ ಈಶಾನ್ಯ ಮೂಲೆಯಲ್ಲಿ ಗಾಜಿನ ತುಂಡುಗಳು ಸಂಗ್ರಹವಾಗಿದ್ದರೆ ಅದು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ. ಪೊರಕೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ ಎಂದು ಹೇಳಲಾಗುತ್ತದೆ. ಆದುದರಿಂದಲೇ ಹೆಂಗಸರು ಅಥವಾ ಮನೆಯ ಹಿರಿಯರು ಪೊರಕೆಯ ಮೇಲೆ ಕಾಲಿಡದಂತೆ ಹೇಳುತ್ತಿರುತ್ತಾರೆ. ಅಲ್ಲದೆ ಸೂರ್ಯಾಸ್ತದ ಸಮಯದಲ್ಲಿ ಮನೆಯಿಂದ ಕಸವನ್ನು ಹೊರಹಾಕುವುದು ಕೂಡ ಅಶುಭ ಎಂದೇ ಹೇಳಲಾಗುತ್ತದೆ. ಪೊರಕೆಯನ್ನು ಯಾರಿಗೂ ಕಾಣದ ಜಾಗದಲ್ಲಿ ಇಡಬೇಕು. ಶಕುನ ಶಾಸ್ತ್ರದ ಪ್ರಕಾರ ನಾಯಿ ಮತ್ತು ಬೆಕ್ಕುಗಳು ಮನೆಯಲ್ಲಿ ಅಥವಾ ಮನೆಯ ಆವರಣದಲ್ಲಿ ಎಲ್ಲಿಯಾದರೂ ಅಳುವುದು ಕೆಟ್ಟ ಶಕುನವಾಗಿದೆ. ಅಲ್ಲದೆ ಈ ಪ್ರಾಣಿಗಳು ಮನೆಯಲ್ಲಿ ಜಗಳವಾಡಿದರೆ ಅದರ ಕೆಟ್ಟ ಶಕುನವು ಅಪಾಯಕಾರಿಯಾಗಿ ಸಾಬೀತಾಗುತ್ತದೆ. ಈ ಅಶುಭ ಚಿಹ್ನೆಗಳು ಯಾವುದೇ ಅಹಿತಕರ ಘಟನೆಯ ಮುನ್ಸೂಚನೆ ನೀಡುತ್ತದೆ. ಮನೆಯಿಂದ ಹೊರಗೆ ಹೋಗುವಾಗ ಸೀನುವುದು ಕೆಟ್ಟ ಶಕುನ. ಇದರೊಂದಿಗೆ ಪ್ರಯಾಣಕ್ಕೆ ಹೊರಡುವಾಗ ಯಾರಾದರೂ ಸೀನಿದರೆ ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲಬೇಕು ಎಂದು ಹೇಳಲಾಗುತ್ತದೆ. ಸ್ವಲ್ಪ ಹೊತ್ತು ಕುಳಿತ ನಂತರ ಅಥವಾ ನೀರು ಕುಡಿದ ನಂತರ ಮನೆಯಿಂದ ಹೊರಬರಬೇಕು ಎಂದು ಹಿರಿಯರು ಸೂಚಿಸುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.